ರಾಜ್ಯದಾದ್ಯಂತ ಸಿಐಡಿ ಸೈಬರ್ ಕಮಾಂಡ್ ಮೆಗಾ ಆಪರೇಷನ್ ಮಾಡಿದೆ. ಅಮಾಯಕರ ಹೆಸರಲ್ಲಿ 42,000 ಅಕ್ರಮ ಬ್ಯಾಂಕ್ ಖಾತೆ ಪತ್ತೆಯಾಗಿರೋದು. ರಾಜ್ಯಾದ್ಯಂತ ಸಿಐಡಿ ಸೈಬರ್ ಕಮಾಂಡ್ ಮೆಗಾ ಆಪರೇಷನ್ ಮಾಡಿರೋದು. ಅಮಾಯಕರ ಹೆಸರಲ್ಲಿ 42,000 ಅಕ್ರಮ ಬ್ಯಾಂಕ್ ಖಾತೆಗಳು ಪತ್ತೆಯಾಗಿದೆ. ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಬಗ್ಗೆ ಸ್ವತಃ ಡಿಜಿಪಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಾರ್ಯಾಚರಣೆ ಬಗ್ಗೆ 42,000 ಅಕ್ರಮ ಬ್ಯಾಂಕ್ ಖಾತೆಗಳು ಪತ್ತೆಯಾಗಿರೋ ಬಗ್ಗೆ ಡಿಜಿಪಿ ಪ್ರಣವ್ ಮೊಹಂತಿ ಹೇಳಿಕೆ ಕೊಟ್ಟಿರೋದು. ಪೊಲೀಸರಿಂದ 13 ಆರೋಪಿಗಳನ್ನು ಬಂಧಿಸಲಾಗಿದೆ. ನಕಲಿ ಖಾತೆ ಸೃಷ್ಟಿ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧನ ಮಾಡಿದ್ದೀವಿ ಅಂತ ಅವರ ಮಾತು. ಹಣ ಲಕ್ಷಾಂತರ ರೂಪಾಯಿ ಅದನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಪ್ರೊಸೆಸಿಂಗ್ ಹಾಗಾದ್ರೆ ಈ ಸೈಬರ್ ಕಮಾಂಡ್ ಕಾರ್ಯಾಚರಣೆ ಎಲ್ಲಿ ಹೇಗೆ ನಡೀತು? ಫೆಬ್ರವರಿ 5 ಮತ್ತು 6ನೇ ತಾರೀಕು ರಾಜ್ಯದ 29 ಜಿಲ್ಲೆಗಳ ಅನೇಕ ಸ್ಥಳಗಳಲ್ಲಿ ದಾಳಿಯಾಗಿದೆ. ದಾಳಿಯ ವೇಳೆ 25 ATM ಕಾರ್ಡ್, 13 ಚೆಕ್ ಬುಕ್ಗಳು, 12 ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ತಂಡ. ಕಾರ್ಯಾಚರಣೆಯ ಅಂತ್ಯದಲ್ಲಿ ಮ್ಯೂಲ್ ಖಾತೆ ಬಳಸಿ ಸೈಬರ್ ಕ್ರೈಮ್ ಮಾಡಲಾಗಿದೆ. ಸೈಬರ್ ಕ್ರೈಮ್ ಮಾಡುವ ದೊಡ್ಡ ಜಾಲದ ಬಗ್ಗೆ ಮತ್ತಷ್ಟು ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಆಶಿಸುತ್ತೀವಿ. ಹಣ ಲಕ್ಷಾಂತರ ರೂಪಾಯಿ ಅದನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಪ್ರೊಸೆಸಿಂಗ್ ಮಾಡಿದ್ದಾರೆ, ಅವೆಲ್ಲ ಅವರಿಗೆ ಗೊತ್ತಿರಲ್ಲ. ಸೊ ಈ ಕ್ರೈಮ್ ಆದ ನಂತರ ಪೊಲೀಸ್ ಯಾವಾಗ ಕರೀತಾರೆ ಅವಾಗ ಅವರಿಗೆ ಗೊತ್ತಾಗ್ತದೆ. ಸೊ ಒಂದು ಕೇಸಲ್ಲಿ 20-25 ಅಂತ ಮ್ಯೂಲ್ ಅಕೌಂಟ್ ಓನರ್ಸ್ ಇರ್ತಾರೆ. ಬಟ್ ಅವ್ರದ್ದು ಅಕೌಂಟ್ಸ್ ಯಾರ ಹತ್ರ ಇವೆ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇರ್ಲಿಲ್ಲ ಮೊದಲು. ಈಗ ಆ ಫೋಕಸ್ಗೆ ಇದು ಈಗ ಅದಕ್ಕೆ ನಾವು ಕನ್ಸಂಟ್ರೇಷನ್ ಮಾಡಿದೀವಿ. ಸೊ ನಿನ್ನೆ ಮೊನ್ನೆ ಸೇರಿ ನಾವು ಒಂದು 17 FIRs ರಿಜಿಸ್ಟರ್ ಮಾಡಿದೀವಿ. ಅದರಲ್ಲಿ 13 ಅಕ್ಯೂಸ್ ನಾವು ಅರೆಸ್ಟ್ ಮಾಡಿದೀವಿ. ಡೀಟೇಲ್ಸ್ ಕೊಡ್ತೀವಿ ಯಾರು ಅಂತ. 25 ATM ಕಾರ್ಡ್ಸ್, 13 ಚೆಕ್ ಬುಕ್ಸ್, 12 ಮೊಬೈಲ್ ಫೋನ್ಸ್ ಮತ್ತು ಇತ್ಯಾದಿ ಐಟಮ್ ರೇಟ್ಸ್ ಇನ್ನು ನಡೀತಾ ಇದೆ. ಇನ್ನೂ ಜಾಸ್ತಿ ನಾವು FIRs ಮಾಡಬಹುದು ಅಂತ ಆಶಿಸುತ್ತೀವಿ. ಈಗ ನಿನ್ನೆ ಇನ್ನೊಂದು ಕೇಸ್ ಆಯ್ತು, ಯಾವುದು ಇದರಲ್ಲಿ ಇಲ್ಲ, ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಒಬ್ಬ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಒಂದು ಸೈಬರ್ ಕ್ರೈಮ್. ಅದರಲ್ಲಿ 19 ಮ್ಯೂಲ್ ಅಕೌಂಟ್ಸ್ ಅವ್ರ ಕಡೆಯಿಂದ ಸೀಸ್ ಆಗಿರೋದು. ಮತ್ತೆ ಆ 19 ಅಕೌಂಟ್ಸ್ ಅಲ್ಲಿ ಸುಮಾರು 11 ಕೋಟಿದು ಹಣದ ವ್ಯವಹಾರ ಆಗಿದೆ. 96 ಕೇಸಸ್ ರಿಜಿಸ್ಟರ್ ಆಗಿದಾವು ಈ ಮ್ಯೂಲ್ ಅಕೌಂಟ್ಸ್. 19 ಮ್ಯೂಲ್ ಅಕೌಂಟ್ಸ್ ಅಲ್ಲಿ 96 ಕೇಸಸ್ ಹ್ಯಾವ್ ಬಿನ್ ರಿಜಿಸ್ಟರ್ಡ್. NCRP ಪೋರ್ಟಲ್ ಅಂತ ಇದೆ, ನ್ಯಾಷನಲ್ ಸೈಬರ್ ಕ್ರೈಮ್ಸ್ ಪೋರ್ಟಲ್. ಅದರಲ್ಲಿ 96 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. ಮತ್ತೆ ಪ್ರೊಜೆಕ್ಟೆಡ್ ಲಾಸ್ ಈ ಸಿಂಗಲ್ ಕೇಸ್ ಇಂದ 55 ಕೋಟಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇನ್ನೂ ಜಾಸ್ತಿ ಆಗಿರ್ಬೋದು. ಈ ರೇಟ್ ಮಾಡುವಾಗ ಶಿವಮೊಗ್ಗದಲ್ಲಿ ನಮ್ಗೆ 18 ಪಾಸ್ಬುಕ್ಸ್, 25 ATM ಕಾರ್ಡ್ಸ್, 7 ಚೆಕ್ ಬುಕ್, 2 ಮೊಬೈಲ್ ಫೋನ್ ಮತ್ತು 2 QR ಕೋಡ್ಸ್ ಬೇರೆ ಸಿಕ್ಕಿದವು. ದಿಸ್ ಇಸ್ ಅಪಾರ್ಟ್ ಫ್ರಮ್ ದಿ ಒರಿಜಿನಲ್ ಸ್ಟೇಟ್ಮೆಂಟ್ ದಟ್ ಐ ಗೇವ್. ಸೊ ಈಗ ನಾವು ಸುಮಾರು ಒಂದು 14 ಜನರಿಗೆ ಅರೆಸ್ಟ್ ಮಾಡಿದೀವಿ. ಇದರಲ್ಲಿ 13 ಹಳೆ ಪ್ರೆಸ್ ನೋಟ್ ಅಲ್ಲಿ, ಇದು ಹೊಸ ನಮ್ಮ ಹತ್ರ ಬಂದಿರೋದು. ದಿಸ್ ಇಸ್ ಎ ವೆರಿ ಬಿಗ್ ಕೇಸ್. ಸೊ ರಿಪೀಟ್ ಮಾಡ್ಬೇಕಾದ್ರೆ ಶಿವಮೊಗ್ಗ ಕೇಸಲ್ಲಿ 19 ಮ್ಯೂಲ್ ಅಕೌಂಟ್ಸ್, 11 ಕೋಟಿ ರೂಪಾಯಿದು ಟ್ರಾನ್ಸಾಕ್ಷನ್ಸ್, 18 ಪಾಸ್ಬುಕ್ಸ್ ಸೀಸ್ ಆಗಿದೆ, 25 ATM ಕಾರ್ಡ್ಸ್, 7 ಚೆಕ್ ಬುಕ್ಸ್, 2 QR ಕೋಡ್ಸ್ ಮತ್ತು 2 ಮೊಬೈಲ್ಸ್ ಯಾವ್ದು ಇನ್ವಾಲ್ವ್ ಆಗಿದಾವು ಈ ಆಪರೇಷನ್ ಅಲ್ಲಿ ನಾವು ಸೀಸ್ ಮಾಡಿದೀವಿ. ಹೇಳಿದಾಗೆ 29 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇಂಥ ರೇಡ್ಸ್ ನಡೆದಿದ್ದು. 55 ಕೋಟಿದು ಹಣದ ವ್ಯವಹಾರ ಹಣದ ಲಾಸ್ ಅಂದ್ರೆ ಫ್ರಾಡ್ ಆಗಿರೋದು 55 crores. ಈ 19 ಈ ಬರೀ ಒಂದೇ ಕೇಸಲ್ಲಿ, ಸಿಂಗಲ್ ಕೇಸಲ್ಲಿ 55 crores ಲಾಸ್ ಆಗಿದೆ. ಸಾರಿ, 19-30 FIR NCRP ನೋಡಿ. ಈ ಸೈಬರ್ ಫ್ರಾಡ್ಸ್ ರಿಜಿಸ್ಟರ್ ಮಾಡ್ಲಿಕ್ಕೆ 3 ಉಪಾಯಗಳು ಅದಾವು. ಫಸ್ಟ್ 1930 ನಿಮಗೆ ಗೊತ್ತು, ಹೆಲ್ಪ್ ಲೈನ್ ಅದು. ಮತ್ತೆ ಕೆಲವರು NCRP ಪೋರ್ಟಲ್ ಅಂತ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ಗೆ ಡೈರೆಕ್ಟ್ಲಿ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಕೆಲವರು FIR ಕೊಡಬಹುದು. ಕೆಲವರು 1930 ಇಂದ FIR ಗೆ ಟ್ರಾನ್ಸ್ಫರ್ ಮಾಡಬಹುದು. ಹಣ ಲಕ್ಷಾಂತರ ರೂಪಾಯಿ ಅದನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಪ್ರೊಸೆಸಿಂಗ್ ಮಾಡಿದ್ದಾರೆ, ಅವೆಲ್ಲ ಅವರಿಗೆ ಗೊತ್ತಿರಲ್ಲ. ಸೊ ಈ ಕ್ರೈಮ್ ಆದ ನಂತರ